ಜೀವನದಲ್ಲಿ ಅವಕಾಶಗಳು ಬರುತ್ತೆ, ಆದರೆ ಆ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ನನಗೆ ಯಾರು ಸಹಾಯ ಮಾಡ್ತಿಲ್ಲ, ನನಗೆ ಯಾವುದೇ ಅವಕಾಶಗಳಿಲ್ಲ, ನನಗೆ ನಮ್ಮ ತಂದೆ ತಾಯಿ ಆಸ್ತಿ ಪಾಸ್ತಿ ಮಾಡಿಟ್ಟಿಲ್ಲ, ನಾನು ಹೇಗೆ ಮುಂದೆ ಬರೋದು ಅಂತ ಕೂತ್ಕೊಂಡ್ರೆ ಮುಂದೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವಕಾಶಗಳು ಕೆಲವೊಮ್ಮೆ ಬರುತ್ತೆ. ಅವಕಾಶಗಳು ಬಂದಾಗ ನಾನು ಬಂದಿದ್ದೀನಿ ಅಂತ ಅವು ಹೇಳಲ್ಲ. ಬಂದಿರೋ ಅವಕಾಶಗಳನ್ನ ಉಪಯೋಗಿಸ್ಕೋಬೇಕು. ನಿಮ್ಮಲ್ಲಿ ಅನೇಕ ಟ್ಯಾಲೆಂಟ್ಸ್ಗಳು ಇರುತ್ತೆ, ಆ ಟ್ಯಾಲೆಂಟ್ಸ್ಗಳನ್ನ ಉಪಯೋಗಿಸ್ಕೋಬೇಕು. ಉದಾಹರಣೆಗೆ ಅವಕಾಶ ಅನ್ನೋ ಭೂತವನ್ನು ಕಲ್ಪಿಸಿಕೊಳ್ಳಿ. ಆ ಭೂತ ನಿಮಗೆ ಸಹಾಯ ಮಾಡಲು ನಿಂತಿರುತ್ತೆ. ಆ ಭೂತ ಬಂದಾಗ ಅದರ ಹಣೆಯಲ್ಲಿ ಮುಂದೆ ಮಾತ್ರ ಕೂದಲುಗಳು ಇರುತ್ತೆ. ಯಾವ ಥರ ಅಂದರೆ ಎಕ್ಸಾಕ್ಟ್ ಆಗಿ ಬಾಲ್ಡಿ ಇರ್ತಾರಲ್ಲ ಅದ್ರ ಆಪೋಸಿಟ್. ಬಾಲ್ಡಿ ಇರೋರಿಗೆ ಮುಂದೆ ಮಾತ್ರ ಕೂದಲಿರಲ್ಲ, ಹಿಂದೆ ಕೂದಲಿರುತ್ತೆ. ಆದರೆ ಈ ಅವಕಾಶ ಅನ್ನೋ ಭೂತಕ್ಕೆ ಮುಂದೆ ಕೂದಲಿರುತ್ತೆ, ಹಿಂದೆ ಕೂದಲಿರೋದಿಲ್ಲ. ಅವಕಾಶ ಅನ್ನೋ ಭೂತ ನುಗ್ಗಿ ಬರುತ್ತೆ. ಅವಕಾಶ ಅನ್ನೋ ಭೂತವನ್ನು ಬಿಟ್ಟರೆ ಅದು ಮುಂದೆ ಹೋದ ನಂತರ ಅದನ್ನು ಹಿಡಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಅದರ ತಲೆಯ ಹಿಂದೆ ಕೂದಲುಗಳು ಇರುವುದಿಲ್ಲ, ತಲೆ ಹಿಂದೆ ಬಾಲ್ಡಿಯಾಗಿರುತ್ತೆ. ಅವಕಾಶ ಅನ್ನೋ ಭೂತ ಹೋದ ಮೇಲೆ ಅಯ್ಯೋ ನಾನು ಆ ಭೂತನ ಹಿಡ್ಕೋಬೇಕಿತ್ತಲ್ಲ ಅಂತ ಚಿಂತೆ ಮಾಡಿದ್ರೆ ಪ್ರಯೋಜನ ಇರೋದಿಲ್ಲ. ಒಂದೇ ಸಲ ಯಾರೂ ದೊಡ್ಡವರಾಗುವುದಿಲ್ಲ. ಸಣ್ಣ ಪುಟ್ಟ ಕೆಲಸಗಳ ಅವಕಾಶ ಬರುತ್ತದೆ, ಅದರ ಸದುಪಯೋಗ ಮಾಡ್ಕೋಬೇಕು. ನನ್ನ ಟ್ಯಾಲೆಂಟ್ಗೆ ತಕ್ಕಂತೆ ಕೆಲಸ ಸಿಗ್ತಾ ಇಲ್ಲ ಅಂತ ಕಾಯ್ತಾ ಕೂತ್ಕೋಬಾರ್ದು. ಮೊದಲು ಸಣ್ಣ ಕೆಲಸದಿಂದ ಪ್ರಾರಂಭಿಸಿ. ದೊಡ್ಡ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಯಾವುದೋ ಒಂದು ಕಷ್ಟಕರವಾದ ಕೆಲಸ ಬಂತು, ಈ ಕೆಲಸ ನನ್ನಿಂದ ಆಗೋದಿಲ್ಲ ಅಂತ ಕೂತ್ಕೋಬಾರ್ದು. ಇದು ನಿಮಗೆ ಸಿಕ್ಕ ಒಂದು ಅವಕಾಶ. ನೀವು ಈ ಕಷ್ಟಕರವಾದ ಕೆಲಸವನ್ನು ಹೇಗೆ ನಿಭಾಯಿಸುತ್ತೀರಿ ಅನ್ನುವುದರ ಮೇಲೆ ಮುಂದಿನ ಜೀವನ ನಿಂತಿರುತ್ತೆ. ಹೊಸ ಜವಾಬ್ದಾರಿ ಬಂದಾಗ ಆ ಜವಾಬ್ದಾರಿಯನ್ನು ನಿಭಾಯಿಸುವ ಜಾಣ್ಮೆ ಇರಬೇಕು. ನನಗೆ ಈ ವಿಷಯ ಗೊತ್ತಿಲ್ಲ, ಇದು ನನಗೆ ತುಂಬಾ ಹೊಸದು, ನನ್ನ ಕೈಯಲ್ಲಿ ಮಾಡಕ್ಕೆ ಆಗೋದಿಲ್ಲ ಅಂತ ಕೂತ್ಕೊಂಡ್ರೆ ಆ ಕೆಲಸವನ್ನು ನೀವು ಮಾಡೋದಕ್ಕೆ ಆಗೋದಿಲ್ಲ. ಜೀವನದಲ್ಲಿ ಮುಂದೆ ಬರಬೇಕಾದರೆ ಹೊಸ ಹೊಸ ಕೆಲಸಗಳನ್ನು ಕಲಿಯುತ್ತಿರಬೇಕು, ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿರಬೇಕು. ನಾವು ಫೇಮಸ್ ಫಿಲ್ಮ್ ಆಕ್ಟರ್ಗಳನ್ನ ನೋಡಿರ್ತೀವಿ, ಆದ್ರೆ ಅವರು ಒಂದೇ ಸಲ ದೊಡ್ಡ ಹೀರೋಗಳಾಗಿರೋದಿಲ್ಲ. ಸಣ್ಣ ಸಣ್ಣ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಾ ಅವರ ಪ್ರತಿಭೆಯನ್ನು ತೋರಿಸ್ಕೊಳ್ತಾ ಅವರ ಪ್ರತಿಭೆಯನ್ನು ಗುರುತಿಸಿ ದೊಡ್ಡ ದೊಡ್ಡ ಅವಕಾಶಗಳು ಬರುತ್ತಾ ಇರುತ್ತವೆ. ನಾವು ಫೇಮಸ್ ಕ್ರಿಕೆಟ್ ಆಟಗಾರರನ್ನೇ ನೋಡಿರಬಹುದು. ಅವರು ಒಂದೇ ಸಲ ದೊಡ್ಡ ಕ್ರಿಕೆಟ್ ಆಟಗಾರರಾಗಿ ಇರುವುದಿಲ್ಲ. ಮೊದಲು ಟೀ ಬಾಯ್ ಆಗಿ ಅಥವಾ ಬಾಲ್ಗಳನ್ನು ಎತ್ತಿಕೊಡುವವರಾಗಿ ನಂತರ ದೊಡ್ಡ ದೊಡ್ಡ ಕ್ರಿಕೆಟರ್ಗಳಾಗಿ ಬೆಳೆದಿರುತ್ತಾರೆ. ಮತ್ತು ಮಾಡುವ ಕೆಲಸದಲ್ಲಿ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಇದೇನು ಸಣ್ಣ ಕೆಲಸ, ಇದನ್ನೇನು ಹೇಗೋ ಮಾಡೋದ್ರಾಗತ್ತೆ ಅನ್ನೋ ಉಡಾಫೆಯಿಂದ ಮಾಡಿದ್ರೆ ಆಗೋದಿಲ್ಲ. 4 ಜನರ ಜೊತೆ ಮಾತನಾಡುವ ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕು. ಅವರು ದೊಡ್ಡ ವ್ಯಕ್ತಿ, ಅವರು ನಮಗಿಂತ ದೊಡ್ಡವರಾಗಿದ್ದಾರೆ, ಅವರು ನಮಗಿಂತ ಹಣವಂತರು ಎಂದು ಮಾತನಾಡಲು ಹಿಂಜರಿಯಬಾರದು. ಕೆಲವೊಮ್ಮೆ ನಾವು ಅಂದುಕೊಂಡಿರುತ್ತೇವೆ ಅವರು ನಮಗಿಂತ ಬುದ್ಧಿವಂತರು ಎಂದು. ಆದರೆ ಅವರೊಡನೆ ಮಾತನಾಡಿದಾಗ ತಿಳಿಯುತ್ತದೆ ನಾವೇ ಅವರಿಗಿಂತ ಬುದ್ಧಿವಂತರು ಎಂದು. ಆದುದರಿಂದ ಮೊದಲು ನಿಮ್ಮ ಕೀಳರಿಮೆಯನ್ನು ದೂರ ಮಾಡಲು ಮಾತನಾಡುವ ಕೌಶಲ್ಯವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಬೇಕಾದರೆ ಇತರರು ತಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ಬಿಟ್ಟ ಕೆಲಸವನ್ನು ನೀವು ಮಾಡಿ ತೋರಿಸಬೇಕು. ಇದು ನಿಮಗೆ ಸಿಕ್ಕ ಅವಕಾಶ. ಬಹಳಷ್ಟು ಜನರು ಯೋಚನೆ ಮಾಡುವುದು, ನನಗೆ ದೇವರು ಸಹಾಯ ಮಾಡಲಿಲ್ಲ, ನಾನು ದಿನನಿತ್ಯ ದೇವರ ಪೂಜೆಯನ್ನು ಮಾಡುತ್ತೇನೆ, ಆದರೂ ನನಗೆ ಯಾವುದೇ ಅವಕಾಶಗಳು ಬರುತ್ತಿಲ್ಲ ಎಂದು. ಇಲ್ಲೊಂದು ಸಣ್ಣ ಕಥೆಯನ್ನು ನೋಡೋಣ. ಒಬ್ಬ ಪೂಜಾರಿ ದಿನನಿತ್ಯ ದೇವರ ಸೇವೆಯನ್ನು ಮಾಡುತ್ತಿದ್ದರು. ಆ ದೇವಸ್ಥಾನವು ಒಂದು ನದಿಯ ಮಧ್ಯದಲ್ಲಿ ಇತ್ತು. ಆ ಪೂಜಾರಿ ದಿನವೂ ತೆಪ್ಪದಲ್ಲಿ ಹೋಗಿ ಅಥವಾ ಈಜಿಕೊಂಡು ಹೋಗಿ ದೇವರ ಪೂಜೆಯನ್ನು ಮಾಡುತ್ತಿದ್ದರು. ಒಂದು ದಿನ ಜೋರಾಗಿ ಮಳೆ ಬಂದು ನದಿಯೆಲ್ಲ ಉಕ್ಕಿ ಹರಿಯುತ್ತಿತ್ತು. ಆಗ ಆ ಪೂಜಾರಿ ದೇವಸ್ಥಾನದ ಗುಡಿಯ ಮೇಲೆ ಹತ್ತಿ ಕುಳಿತುಕೊಂಡರು. ಮೊದಲು ಒಬ್ಬರು ಒಂದು ಸಣ್ಣ ಬೋಟನ್ನು ತಂದು ಪೂಜಾರಿಯವರನ್ನು ಆ ಬೋಟಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಆದರೆ ಆ ಪೂಜಾರಿ, ನಾನು ದೇವರನ್ನು ಪೂಜಿಸುತ್ತೇನೆ, ದೇವರನ್ನು ನಂಬಿದ್ದೇನೆ, ದೇವರೇ ಬಂದು ನನ್ನನ್ನು ಕಾಪಾಡುತ್ತಾರೆ ಎಂದು ದೇವಸ್ಥಾನದ ಮೇಲೆಯೇ ಕುಳಿತುಕೊಂಡರು. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಊರಿನ ಜನರೆಲ್ಲರೂ ಸೇರಿ ಪೂಜಾರಿಗಳನ್ನು ಕರೆದುಕೊಂಡು ಹೋಗಲು ತೆಪ್ಪವೊಂದರಲ್ಲಿ ಬಂದರು. ಆದರೆ ಆ ಪೂಜಾರಿಗಳು ಆವಾಗಲೂ ನಾನು ದೇವರನ್ನು ನಂಬುತ್ತೇನೆ, ದೇವರು ನನ್ನನ್ನು ಕಾಪಾಡುತ್ತಾರೆ ಎಂದು
ಗುಡಿಯ ಮೇಲೆಯೇ ಕುಳಿತುಕೊಂಡರು. ಸ್ವಲ್ಪ ಹೊತ್ತು ಬಿಟ್ಟು ನೀರಿನ ಪ್ರಮಾಣ ಹೆಚ್ಚಾಗುತ್ತಾ ಹೋಗಿ ಗುಡಿಯು ಮುಳುಗುವ ಹಂತಕ್ಕೆ ಬಂತು. ಆಗ ಆ ಪೂಜಾರಿಯು ದೇವರನ್ನು ನೆನೆದು, ದೇವರೇ, ನಾನು ಇಷ್ಟು ದಿನ ನಿನಗೆ ಪೂಜೆಯನ್ನು ಮಾಡಿದೆ, ಆದರೆ ನೀನು ಕಾಪಾಡಲಿಲ್ಲ ಎಂದು ಗೋಳಾಡಿದರು. ಆಗ ದೇವರು ಹೇಳಿದರು, ನಾನು ನಿನ್ನನ್ನು ಕಾಪಾಡಲೆಂದೇ ಬೋಟನ್ನು ಕಳಿಸಿಕೊಟ್ಟೆ, ಆದರೆ ನೀನು ಆ ಬೋಟಿನಲ್ಲಿ ಕುಳಿತುಕೊಳ್ಳಲಿಲ್ಲ. ಬದುಕುವ ಅವಕಾಶವನ್ನು ನೀನೇ ಕೈಯಾರೆ ದೂರ ಮಾಡಿದೆ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಒಂದು ತೆಪ್ಪವನ್ನು ಜನರ ಜೊತೆಗೆ ಕಳುಹಿಸಿದೆ, ಆಗಲೂ ನೀನು ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಸ್ವತಃ ನಾನೇ ಬಂದು ನಿನ್ನನ್ನು ಕಾಪಾಡುತ್ತೇನೆ ಎಂದು ನೀನು ಭಾವಿಸಿದೆ, ಆದರೆ ಅದು ನಾನು ನಿನಗೆ ಕೊಟ್ಟ ಅವಕಾಶವಾಗಿತ್ತು. ನಾನೇ ಆ ಬೋಟನ್ನು ಕಳುಹಿಸಿದ್ದು ಮತ್ತು ಆ ತೆಪ್ಪವನ್ನು ನಾನೇ ಕಳುಹಿಸಿದ್ದು, ಆದರೆ ನೀನು ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಈಗ ನಾನು ಏನೂ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಎಂದು ಹೇಳಿದನು. ಇದು ಒಂದು ಕಥೆಯಾಗಿರಬಹುದು, ಆದರೆ ಇದರಲ್ಲಿರುವ ನೀತಿಯನ್ನು ತಿಳಿದುಕೊಳ್ಳಬೇಕು. ದೇವರಲ್ಲಿ ನಂಬಿಕೆ ಇಡಬೇಕು, ಆದರೆ ದೇವರೇ ಕಾಪಾಡುತ್ತಾನೆ ಎಂದು ನಂಬಿ ಕೂರಬಾರದು. ನಿಮಗೆ ಸಿಕ್ಕ ಅವಕಾಶಗಳನ್ನು ದೇವರೇ ಬೇರೆ ರೂಪದಲ್ಲಿ ಕೊಟ್ಟಿರುತ್ತಾನೆ. ಕೆಲವೊಮ್ಮೆ ಕೆಲವು ಅವಕಾಶಗಳು ಸಿಕ್ಕಾಗ ಈ ದಿನ ಬೇಡ, ನಾಳೆ ಮಾಡೋಣ ಎಂದು ಕಾಯುತ್ತೀರಿ. ಆದರೆ ಆ ನಾಳೆ ಎನ್ನುವುದು ಬರುವ ಅಷ್ಟರಲ್ಲಿ ಆ ಅವಕಾಶ ಮತ್ತೊಬ್ಬರ ಪಾಲಾಗಿರುತ್ತದೆ. ಅವಕಾಶಗಳ ಸದುಪಯೋಗ ಪಡಿಸಿಕೊಳ್ಳಿ. ಒಂದೇ ದಿಕ್ಕಿಗೆ ನೋಡದೆ ಅತ್ತ ಇತ್ತ ಸ್ವಲ್ಪ ನೋಡಿ. ಅವಕಾಶಗಳ ಮಹಾಪೂರವೇ ನಿಮ್ಮ ಬಳಿ ಇರುತ್ತದೆ. ಇಂದು ಸಿಕ್ಕ ಅವಕಾಶಗಳೇ ನಾಳಿನ ದಾರಿದೀಪ. ಎಲ್ಲರ ಭವಿಷ್ಯ ಉಜ್ವಲವಾಗಲಿ. ನಮಸ್ಕಾರ.